ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಯಾರೆಲ್ಲ ತಾವು ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡ್ತಿದ್ರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ನಿಮಗೆ ಇಷ್ಟ ಆದರೆ ಬೇರೊಬ್ಬರಿಗೂ ಶೇರ್ ಮಾಡಿರಿ. ಸೊ ಇವತ್ತು ಒಂದು ರೀಡಿಂಗ್ ಇದೆ. ಈ ರೀಡಿಂಗು ದಿಸ್ ಇಸ್ ರಿಲೇಟೆಡ್ ಟು ಫೈನಾನ್ಸ್, ಪ್ರೊಫೆಷನ್ ಆ್ಯಂಡ್ ಕರಿಯರ್, ನಾಟ್ ಫಾರ್ ಇಮೋಷ್ನಲ್ ಥಿಂಗ್ಸ್. ಈಗ ಇದನ್ನು ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಇದನ್ನು ಹೇಳಬೇಕು ಅಂತಂತಂದರೆ, ಕರಿಯರ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿರಬೇಕು. ಓಕೆ, ಈಗ ಸದ್ಯ ನಿಮಗೆ ಎನರ್ಜಿ ಡೌನ್ ಇದೆ. ಎನರ್ಜಿ ಡೌನ್ ಅಂದರೆ ಬರೀ ನೆಗೆಟಿವ್ ಥಾಟ್ಸ್. ನಿಮಗೆ ಈಗಾಗಲೇ ಅನ್ನಿಸ್ತಾ ಇರ್ಬೋದು ನಾನು ಮೊದಲು ಅದನ್ನು ಸರಿಯಾಗಿ ನಿರ್ಣಯ ತೊಗೋಬೇಕಾಗಿತ್ತು, ನಾನು ತೊಗೊಳ್ಳಾರ್ದಕ್ಕನ ಹಿಂಗಾಗೈತಿ ಅಂತಂದೇಳಿ. ಅದು ನಿಜನೇ. ಯಾಕಂದರೆ ಯಾವುದೇ ವಿಷಯವನ್ನು ನಾವು ನಮ್ಮ ಜೀವನದೊಳಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅದ್ರ ಬದಲಾಗಿ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಸೊ ಮಾಡಲಿಲ್ಲ. ಸೊ ಈಗ ಇರೋ ಕಂಡೀಷನ್ ಹೆಂಗೈತಿ ಅಂತಂದ್ರೆ ಎನರ್ಜಿ ಡ್ರಿನೌಟ್ ಆಗೈತಿ ಈಗ. ಆಮೇಲೆ ಹೆಂಗಂತಂದ್ರೆ ನಮ್ಗೆ ಯಾವುದೋ ವಸ್ತುಗಳು ಬೇಕಾಗಿರ್ತಾವೆ, ನಮಗೆ ಅದ್ರ ಮೇಲೆ ಅಷ್ಟು ಲಕ್ಷ ಇರ್ತೈತಿ. ನನಗದು ಯಾಕೆ ಸಿಗಲಿಲ್ಲ ಅನ್ನೋದ್ರ ಬದಲಾಗಿ ಅಷ್ಟೇ ವಿಚಾರ ಮಾಡ್ತಿರ್ತೇವೆ ನಾವು. ಆದರೆ ಈಗ ಸದ್ಯ ನನ್ನ ಹತ್ರ ಏನೈತಿ ಅಥವಾ ನನಗೆ ಯಾವ ಥರದ ಅಪಾರ್ಚುನಿಟಿಗಳು ಬರಾಕತ್ತಾವ ಅದ್ರ ಕಡೆ ನಿಮ್ದು ದೊಡ್ಡ ಲಕ್ಷ್ಯ ಇಲ್ಲ. ಸೊ ಅದ್ರ ಕಡೆಗೆ ಒಂದು ಚೂರು ನೀವು ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ಡಿವೈನ್ ಎನರ್ಜಿ ನಿಮ್ಗೆ ಅಪಾರ್ಚುನಿಟೀಸ್ ತಂದು ಕೊಡಾಕತ್ತೈತಿ, ಬಟ್ ನಿಮಗೆ ಅದ್ರ ಕಡೆನೂ ಲಕ್ಷ್ಯ ಇಲ್ಲ. ಅದಕ್ಕೆ ಹೆಂಗಂತಂದ್ರೆ ಸೆಕೆಂಡ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಯಾರಾದರೂ ನಿಮ್ಗಿಂತೂ ತಿಳಿದವ್ರಿದ್ರೆ, ನೀವು ಯಾವ ವಿಷಯದೊಳಗೆ ಎಲ್ಲಿ ಎಡವಿರಲ್ಲ ಆ ವಿಷಯದೊಳಗೆ ನಿಮ್ಗಿಂತಲೂ ಹೆಚ್ಚಿಗೆ ತಿಳಿದವ್ರಿದ್ರೆ ಅವ್ರ ಜೊತೆಗೆ ಹೋಗಿ ನೀವು ಮಾತಾಡೋದು ಚಲೋ. ಅಲ್ಲಿ ಯಾವುದೇ ವಿಷಯಕ್ಕೆ ಕೊಲ್ಯಾಬ್ರೇಟ್ ಮಾಡೋದು ಚಲೋ ಅವ್ರ ಜೊತೆಗೆ. ಅಥವಾ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು, ನನಗೆ ಹಿಂಗಾಗೈತಿ, ನೀವು ಏನು ಗೈಡ್ ಮಾಡ್ಬೋದು. ಸೊ ಯು ಆರ್ ಇನ್ ನೀಡ್ ಆಫ್ ಅ ಗೈಡೆನ್ಸ್. ಅಂದರೆ ನೀವು ಯಾರಾದರೂ ಒಂದು ಥರ್ಡ್ ಪಾರ್ಟಿಗೆ ಬೆಟ್ ಆಗಬೇಕು ಅಂತ ಹೇಳ್ತೈತಿ ಇಲ್ಲಿ ಸಿಚುವೇಶನ್. ಯಾಕಂದರೆ ಈಗ ಸದ್ಯ ಯು ಆರ್ ಇನ್ ಅ ಕ್ರಾಸ್ ರೋಡ್. ನಿಮ್ಗೆ ಗೊತ್ತಾಗವಲ್ತು ಅಂದರೆ ಏನು ಚೂಸ್ ಮಾಡಬೇಕು ಅಂತಂದು ಹೇಳಿ. ಈಗ ಹೆಂಗೈತಿ ಅಂತಂತಂದ್ರೆ ಇದು ಒಂಥರ ಹಿಂಗೆ ಇಲ್ಲಿ ನೋಡ್ರಿ, ಈ ಪರಿಸ್ಥಿತಿ ಹೆಂಗೈತಿ ಒಂಥರ ಇದನ್ನು ನೀವು ಹೆಂಗೋ ಕನ್ಸಿಡರ್ ಮಾಡ್ಬೋದು. ನಾವು ಸಣ್ಣಗಿರೋ ಹೊತ್ನಾಗನ ಬೆಳೆದು ಬಂದ ವಾತಾವರಣನೂ ಹಂಗೆ ಇರ್ತೈತಿ. ಅಂದ್ರೆ ಮಂಡಾಟ ಮಾಡೋದು, ಅದು ಯಾವುದು ಸರಿ ಐತೆ ಅದ್ರ ಕಡೆ ಲಕ್ಷ್ಯ ಕೊಡೋಂಗಿಲ್ಲ. ಒಂಥರ ಚೈಲ್ಡ್ಹುಡ್ ಟ್ರಾಮಾ ಅನ್ಬೋದು. ಆ ಥರದ್ದು ಏನಾದರೂ ನಿಮ್ಮ ಜೊತೆ ನಡೆದಿರ್ಬೇಕು ಅವಾಗೂ. ಅವಾಗ ಆ ಥರದ್ದು ಅದೇ ಮಾನಸಿಕ ಪರಿಸ್ಥಿತಿ ಮುಂದೆ ಬೆಳ್ಕೊಂಡೂ ಬಂದಿರ್ತೈತೆ. ಯಾಕಂದ್ರೆ ಬೇರೆದವ್ರು ಯಾರೇ ಹೇಳಿದ್ರೆ ಮಾಡಿದ್ರೆ ಅದ್ರ ಕಡೆ ಲಕ್ಷ್ಯ ಹೋಗ್ತಿರಂಗಿಲ್ಲ. ಈಗ ಅದಕ್ಕೆ ಸೆಕೆಂಡ್ ಕಾರ್ಡ್ ಹೇಳ್ತೈತಿ, ಯು ಮೀಟ್ ಸಂಬಡಿ. ಯಾಕಂದ್ರೆ ಯು ಆರ್ ಇನ್ ನೀಡ್ ಆಫ್ ಗೈಡೆನ್ಸ್. ಅದರಿಂದ ನಿಜವಾಗ್ಲೂ ನಿಮಗೆ ಸಹಾಯ ಆಕೈತಿ. ಈಗ ಸದ್ಯ ಪರಿಸ್ಥಿತಿ ಹೆಂಗೈತಿ ಅಂತಂದರೆ ಈ ವಿಷಯದಿಂದ ಹೊರಗೆ ನೀವೇ ಬರಾಕತ್ತಿಲ್ಲ. ಈ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಕತಿ ಯೂನಿವರ್ಸ್ ನಿಮಗೆ ಏನೋ ಕೊಡಾಕತ್ತೈತಿ, ಮುಂದಿಂದ ಅಪಾರ್ಚುನಿಟೀಸ್ ಬರಾಕತ್ತಾವ. ಮತ್ತು ನಿಮ್ಮ ಹತ್ರ ಈಗಾಗಲೇ ಸಾಕಾಗುವಷ್ಟು ವಿಷಯಗಳು ಅದಾವ, ಆದರೂ ಯು ಆರ್ ಇಗ್ನೋರಿಂಗ್ ದಿಸ್. ಓಕೆ, ಯು ಆರ್ ಫೀಲಿಂಗ್ ಬೋರ್, ಒಂಥರ ಬೋರ್ಡಮ್, ಏನಪ್ಪ ಬೇಡ ಅಂತಂದು ಹಿಂಗೆ. ಸೊ ಡೋಂಟ್ ಡೂ ದ್ಯಾಟ್. ಈ ಕಣ್ಣಿಗೆ ಕಟ್ಕೊಂಡಿರೋಂಥ ಪಟ್ಟಿ ನೀವೇ ಬಿಚ್ಕೋಬೇಕು. ಅದನ್ನು ನೀವು ಬಿಚ್ಕೊಂಡ್ರಿ ಅಂತಂತಂದ್ರೆ ನೀವು ಮತ್ತೊಬ್ಬರನ್ನ ಯಾರು ಮೀಟ್ ಮಾಡೋಕ್ಕೆ ಸಾಧ್ಯ. ಮೀಟ್ ಮಾಡಿದ್ರಿ ಅಂತ ಇಟ್ಕೊಡ್ರಿ, ಅವ್ರ ಗೈಡೆನ್ಸಿಂದ ನಿಮಗೆ ಕ್ಲಾರಿಟಿ ಸಿಗ್ತೈತಿ. ಸೊ ಡೆವಿಲ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ಡೆವಿಲ್ ಕಾರ್ಡ್ ಶೋಸ್ ಓನ್ಲಿ ನೆಗೆಟಿವ್ ಅಪ್ರೋಚ್, ನೆಗೆಟಿವ್ ಥಿಂಕಿಂಗ್, ಒಂಥರ ಡಿಸ್ಟ್ರಕ್ಟಿವ್ ಬಿಹೇವಿಯರ್. ಕೆಲವೊಂದು ಸರ್ತಿ ಜನ ಹೆಂಗಿರ್ತಾರೆ ಗೊತ್ತದೇನೋ, ತಮಗೆ ತಾವೇ ನೋವು ಮಾಡ್ಕೊಂಡು ತಾವೇ ಸುಖ ಪಟ್ಕೊತಿರ್ತಾರೆ. ಆಮೇಲೆ ಹೆಂಗೆ ಆಕೈತಿ ಅಂತಂದ್ರೆ ಆ ಪರಿಸ್ಥಿತಿ, ನಾವು ಅದೇ ಪರಿಸ್ಥಿತಿ ಒಳಗೆ ನಾವು ಸುಖ ಪಡ್ತಿರ್ತೇವೆ. ಅದು ಮನುಷ್ಯನ ನೇಚರ್. ಸುಖ ಇದ್ದರೂ ಸುಖದಾಗೂ ಸುಖಾನ ಹುಡುಕ್ತಾನೆ, ದುಃಖ ಇದ್ದರೂ ದುಃಖದೊಳಗೆ ಸುಖಾನ ಹುಡುಕ್ತಾನೆ. ನಿಮ್ಮ ಪರಿಸ್ಥಿತಿ ಹಂಗಾಗೈತಿ ಈಗ ಸದ್ಯ. ಸೊ ಹೆಂಗಂತಂದ್ರೆ ಈ ಡೆವಿಲ್ ಎನರ್ಜಿಯಿಂದ ಹೊರಗೆ ಬರಬೇಕು. ಡೆವಿಲ್ ಎನರ್ಜಿಯಿಂದ ಹೊರಗೆ ಬಂದ್ರಿ ಅಂತಂತಂದ್ರೆ ಅದು ಯಾವಾಗ ಹೊರಗೆ ಬರಬೇಕು ಅದ್ರ ಯಾವಾಗ ಹೊರಗೆ ಬರ್ತೀರಿ ಅಂತಂತಂದ್ರೆ, ನೀವು ಇನ್ನೊಬ್ಬರನ್ನ ಮೀಟ್ ಮಾಡಿದಾಗ. ಅಂದರೆ ಯೂನಿವರ್ಸ್ ನಿಮ್ಗೆ ಏನು ಹೇಳತ್ತೈತಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಮೀಟ್ ಮಾಡಲೇಬೇಕು. ಈಗ ಎಷ್ಟೋ ಸರ್ತಿ ನಾವು ಕೆಲವೊಂದು ವಿಷಯಗಳನ್ನು ನಾವು ಅಂದ್ಕೊಂಡಿರ್ತೇವೆ, ಇಲ್ಲ ನಾವು ನಾವು ಇನ್ಮೇಲೆ ಸರಿ ಹೆಂಗೆ ವಿಚಾರ ಮಾಡಬೇಕು, ನಾವೆಲ್ಲನೂ ಮುಂದೆ ಸರಿ ಹೆಂಗೆ ಒರೆಸ್ಕೊಂಡು ಹೋಗ್ಬೇಕು ಅಂತ ನಾವು ವಿಚಾರ ಮಾಡಿರ್ತೇವೆ. ಆದರೆ ಡೆವಿಲಿಶ್ ಎನರ್ಜಿ ಹೆಂಗಿರ್ತೈತಿ ಅಂತಂದ್ರೆ, ಅದು ಯಾವಾಗಿದ್ರೂ ನೆಗೆಟಿವ್ ಇರ್ತದಲ್ಲ, ಅದು ನಮ್ಮನ್ನು ಯಾವಾಗಿದ್ರೂ ಪಾಸಿಟಿವ್ ಕೆಲಸ ಮಾಡೋಕೆ ಬಿಡಂಗೇನೇ ಇಲ್ಲ.
ಈಗ ನೀವು ಮೊದಲು ಏನು ಮಾಡಬೇಕಾಗಿತ್ತು ಅಂದ್ರೆ ಎಲ್ಲ ಕೆಲಸನೂ ಮೈ ಮೇಲೆ ಭಾ ಭಾರ ನೀವೇ ಹೊತ್ಕೊಂಡ್ರಿ ಕೆಲಸದ್ದು. ನೀವು ಮೊದಲು ಪ್ರಯಾರಿಟೀಸ್ ಸೆಟ್ ಮಾಡಲಿಲ್ಲ. ಪ್ರಯಾರಿಟೀಸ್ ಯಾವಾಗಿದ್ರೂ ಸೆಟ್ ಮಾಡ್ಬೇಕು. ಯಾವುದೇ ಒಂದು ಪ್ಲ್ಯಾನಿಗೆ ಕೈ ಹಾಕಿದ್ರೆ 8 ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಸೊ ಹೆಂಗಿರ್ತೈತಿ ಅಂತಂದ್ರೆ ಅದನ್ನು ನಮಗೆ ಏನಂತಾರೆ, ಆ ಹೊರೆ ನಮಗೆ ಹೊರಕ್ಕೆ ಸಾಧ್ಯ ಆಗಂಗಿಲ್ಲಲ್ಲ. ಸೊ ಅದ್ರ ಬದಲು ನಾವು ವಿಚಾರ ಮಾಡಬೇಕಾಗಿತ್ತು. ನೀವು ಅದನ್ನ ಈಗಾಗಲೇ ವಿಚಾರ ಮಾಡಿಲ್ಲ. ನೀವು ಯಾರೇ ಥರ್ಡ್ ಪಾರ್ಟಿ ನೀವು ಭೇಟಿ ಆದ್ರಿ ಅಂತಂತಂದ್ರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಫೈನಾನ್ಷಿಯಲ್ ಹೆಲ್ಪ್ ಬೇಕಾಗಿದ್ದರೂ ಸಹಿತ ಅವರು ನಿಮಗೆ ಹೆಲ್ಪ್ನೂ ಮಾಡಬಹುದು. ನೀವು ಯಾವುದೇ ಕಂಡೀಷನ್ದೊಳಗೆ ಅದಿರಲ್ಲ, ಆ ಕಂಡೀಷನ್ದಾಗಿಂದ ನಿಮಗೆ ಹೆಲ್ಪ್ ಮಾಡೋಕೆ ಅವರು ಸಾಕಾಗುವಷ್ಟು ಪ್ರಯತ್ನ ಮಾಡ್ತಾರೆ. ಓಕೆ, ಇಲ್ಲಿ ಏನಂತಂತಂದರೆ ನಿಮ್ಮ ಸಮಸ್ಯೆಯನ್ನು ನೀವು ಶೇರ್ ಮಾಡಬೇಕಷ್ಟೇ. ಈಗ ಹೆಂಗೈತೆ ಅಂದ್ರೆ ಲೈಫ್ದಾಗ ಇನ್ಮೇಲೆ ಈಗ ಸದ್ಯ ಮೂಮೆಂಟ್ ಇಲ್ಲಿ ನೋಡಿರಿ, ಫಸ್ಟ್ ಕಾರ್ಡನ್ನ ಆ್ಯಕ್ಚುಲಿ ಹೇಳ್ತೈತಿ ಈಗ ಸದ್ಯ ನಿಮಗೆ ಅಪಾರ್ಚುನಿಟೀಸ್ ಅದಾವ ನಿಮ್ಮ ಕೈಯಾಗ ಅಂತಂದು ಹೇಳಿ. ಆದರೆ ಯು ಆರ್ ಇಗ್ನೋರಿಂಗ್. ಅದಕ್ಕೆ ಹೆಂಗೈತಿ ಅಂತಂದ್ರೆ ನೀವು ಇವ್ರನ್ನ ಭೇಟಿ ಆದ್ರಿ ಅಂತಂದ್ರೆ ನಿಮಗೆ ಕ್ಲಾರಿಟಿ ಸಿಗ್ತೈತಿ. ನಿಮ್ಮ ಲೈಫ್ದೊಳಗೆ ಈಗಾಗಲೇ ಮೂಮೆಂಟ್ ಐತಿ. ನೀವೇನು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರಲ್ಲ, ನೀವೇನು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರಿ ಆ ವಿಷಯ ನಿಮ್ಮ ಹತ್ರ ಬರ್ತಾ ಇದೆ. ಆದರೆ ನೀವು ಲಕ್ಷ್ಯ ಕೊಡಬೇಕಷ್ಟೆ. ಅದ್ರ ಸಲುವಾಗಿ ಏನು ಅಂತಂತಂದರೆ ಸ್ವಂತಕ್ಕೆ ವಿಚಾರ ಮಾಡಿರಿ. ಅಂದರೆ ಡಿಸಿಪ್ಲಿನ್ಫುಲಿ ವಿಚಾರ ಮಾಡೋದು, ಕೆಲಸಗಳನ್ನು ಡಿಸಿಪ್ಲಿನ್ಫುಲಿ ಮುಗ್ಸಾಕೆ ನೋಡೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್. ಈಗ ಸದ್ಯ ನನಗಿದು ಪ್ರಾಬ್ಲಮ್ ಹಿಂಗಾಗೈತಿ, ಸೊ ಹಂತವಾಗಿ ಇದನ್ನು ಸರಿ ಹೆಂಗೆ ಮಾಡಬೇಕು ಅಂತ ನೀವು ವಿಚಾರ ಮಾಡಬೇಕು. ನೀವು ವಿಚಾರ ಮಾಡಬೇಕು, ವಿಚಾರ ಮಾಡಬೇಕು, ಗೋಲ್ ಸೆಟ್ ಮಾಡಬೇಕು. ಈಗ ನೀವೇನು ಕೆಲಸ ಮಾಡಾಕತ್ತಿದ್ರಿ ಅದ್ರ ಮೇಲೆ ಮತ್ತು ಹಾರ್ಡ್ ವರ್ಕ್ ಮಾಡಬೇಕು. ಅಂದರೆ ಇದ್ದ ಪರಿಸ್ಥಿತಿ ಮೇಲೆ ಹಾರ್ಡ್ ವರ್ಕ್ ಮಾಡಬೇಕು. ಫೋಕಸ್ಡ್ ಇರ್ರಿ, ಸೆಲ್ಫ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ. ಈ ವಿಷಯ ಸಲುವಾಗಿ ನಿಮಗೆ ಎಲ್ಲಾದರೂ ಜರ್ನಿ ಮಾಡುವಂಥ ಸಂದರ್ಭನೂ ಬಂದರೂ ಬರ್ಬೋದು. ವಿಷಯಗಳನ್ನು ಯಾವಾಗಿದ್ರೂ ಬ್ಲ್ಯಾಕ್ ಆ್ಯಂಡ್ ವೈಟ್ದೊಳಗೆ ನೋಡಕ್ಕೆ ಕಲೀರಿ. ಇದೇನು ತೋರಿಸ್ತತಿ, ಇದು ಇಗ್ನೋರೆನ್ಸ್ ಏನು ತೋರಿಸ್ತತಿ ಅಂತಂತಂದ್ರೆ, ನಾವು ಏನು ತಪ್ಪು ಮಾಡೇವಲ್ಲ ಅದನ್ನು ನಾವು ಒಪ್ಕೊಂಡಿರಂಗಿಲ್ಲ ಎಷ್ಟೋ ಸರ್ತಿ. ಯಾಕಂದ್ರೆ ಕಪ್ಪು ಬಿಳುಪು ನೋಡ್ಬೇಕಂದ್ರೆ ಅದಕ್ಕೂ ಭಾಳ ಧೈರ್ಯ ಬೇಕಾಗ್ತದೆ. ಈಗ ಹೆಂಗೈತಿ ಅಂತಂತಂದ್ರೆ, ಬೇಸ್ ಸರಿ ಇರಲಾರ್ದೇ ಇರುವಂಥದ್ದು ಯಾವುದಾದ್ರೂ ಕೆಲಸ ನಾವು ಮಾಡಕ್ಕೆ ಹೋದ್ವಿ ಅಂತಂದ್ರೆ ಅದು ನಿಲ್ಲಂಗಿಲ್ಲ. ಇವತ್ತು ಫೌಂಡೇಶನ್ ಸರಿ ಇರೋಂಗಿಲ್ಲ ಅಂತಂದ್ರೆ ಅದು ಭಾಳ ದಿನ ಬಾಳಂಗಿಲ್ಲ. ಅದು ನಿಮಗೂ ಗೊತ್ತೈತಿ. ಅದಕ್ಕೆ ಕಾರಣ ನಿಮ್ಗೆ ಏನು ಹೇಳ್ತೈತಿ ಅಂತಂತಂದ್ರೆ, ಇದ್ದ ಪರಿಸ್ಥಿತಿಯನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ದೊಳಗೆ ನೋಡಕ್ಕೆ ಕಲೀರಿ ಅಂತಂದು ಹೇಳಿ. ತಪ್ಪಾಗಿತ್ತಲ್ಲ, ತಪ್ಪಾಗಿದ್ದರೆ ಒಪ್ಕೊಂಡು ಬಿಡ್ರಿ. ಒಪ್ಕೊಂಡು ಮುಂದೆ ಸಾಗೋದು ಹೆಂಗೆ ಅಂತಂದು ಹೇಳಿ ವಿಚಾರ ಮಾಡೋದು. ಈಗ ನೋಡಿರಿ, ಟವರ್ ಮೂಮೆಂಟ್ ಈಗಾಗಲೇ ಬಂದಿದೆ ಲೈಫ್ದೊಳಗೆ. ನೀವು ಹೆಂಗಾಗೈತಿ ಅಂತಂದ್ರೆ ಎನರ್ಜಿ ವೈಸೂ ಡ್ರೈನ್ ಔಟ್ ಆಗಿರಿ, ಫೈನಾನ್ಷಿಯಲಿನೂ ಡ್ರೈನ್ ಔಟ್ ಆಗಿರಿ. ಸೊ ದಿಸ್ ಶೋಸ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಓಕೆ, ಅಂದ್ರೆ ಗೋಲ್ ಸೆಟ್ ಇಲ್ಲ. ಬಟ್ ಆಗ್ತಾ ಏನಿದೆ, ದಿಸ್ ಇಸ್ ಅ ವೆರಿ ಪವರ್ಫುಲ್ ಕಾರ್ಡ್. ಇದೇನು ಹೇಳ್ತಾ ಇದೆ ನೋಡ್ರಿ, ಲಾಸ್ಟ್ ಕಾರ್ಡ್ ಈಸ್ ಎ ವೆರಿ ಪಾಸಿಟಿವ್ ಕಾರ್ಡ್. 10 ಆಫ್ ಪೆಂಟಕಲ್ಸ್. ಇದು ಅಕ್ಯುಮುಲೇಷನ್ ಆಫ್ ಮನಿ ತೋರಿಸ್ತದೆ. ಓಕೆ, ದಿಸ್ ಶೋಸ್ ಇನ್ಹೆರಿಟೆನ್ಸ್ ಆಲ್ಸೋ. ಮತ್ತು ಇದು ಫ್ಯಾಮಿಲಿ ತೋರಿಸ್ತೈತೆ. ನಾನು ನಿಮಗೆ ಹೇಳಾಕತ್ತಿದ್ನಲ್ಲ, ನೀವು ಏನಾದರೂ ಬೇಜಾರು ಮಾಡ್ಕೊಂಡಿರಿ, ನಿಮಗೆ ದಾರಿ ಗೊತ್ತಾಗವಲ್ತು ಅಂತಂತ ಯಾರನ್ನಾದರೂ ಭೇಟಿ ಆಗ್ರಿ ಅಂತ ಏನಿಲ್ಲ. ಬಹುತೇಕ ನೀವು ನಿಮ್ಮ ಫ್ಯಾಮಿಲಿ ಒಳಗೆ ಯಾರಾದರೂ ಎಲ್ಡರ್ಲಿ ಪರ್ಸನ್ ಇದ್ದರೆ ನೀವು ಅವ್ರ ಕಡೆಯಿಂದ ಅಡ್ವೈಸ್ ತೊಗೋಬೋದು. ನಿಮ್ಮ ಫ್ಯಾಮಿಲಿ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೈತಿ. ಯಾಕಂದರೆ ಫ್ಯಾಮಿಲಿ ಕಾರ್ಡ್ ಬಂದೈತಿ ಅಂತಂತಂದ್ರೆ ದೇ ವಿಲ್ ಹೆಲ್ಪ್ ಯು ಡೆಫಿನೆಟ್ಲಿ. ಓಕೆ, ಇದು ವೆಲ್ತ್ ಸೆಕ್ಯೂರಿಟಿ ತೋರಿಸ್ತೈತಿ. ಅದು ವೆಲ್ತ್ ಸೆಕ್ಯೂರಿಟಿ ತೋರಿಸ್ತೈತಿ. ಸೊ ನೀವು ಥರ್ಡ್ ಪರ್ಸನ್ ಗೈಡೆನ್ಸ್ ತೊಳಗೆ ಹೋಗೋದು ಭಾಳ ಉತ್ತಮ. ನೀವು ಅದನ್ನು ಮಾಡಿದ್ರಿ ಅಂತ ಇಟ್ಕೊಳ್ರಿ. ವರ್ಲ್ಡ್ ಕಾರ್ಡ್ ಇದೆ. ನೀವು ಯಾವ ಕೆಲಸ ಅದಾದಮೇಲೆ ಕೈಯೊಳಗೆ ತೊಗೋತಿರಲ್ಲ, ಆದಷ್ಟು ಲಘು ನೀವು ಅದನ್ನು ಮುಗಿಸ್ತೀರಿ. ಅಂದರೆ ನಿಮ್ಮ ಪ್ರಯಾಣ ಸಕ್ಸಸ್ ತಡೆಗೆ ಆ ಕಡೆ ನೀವು ಸಾಗಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಈಗ ಏನೇ ನಿರ್ಣಯ ತೊಗೊಂಡ್ರು ಸಹಿತ ಸರಿಯಾಗಿ ವಿಚಾರ ಮಾಡಿ ತೊಗೊಳ್ರಿ. ಅದಾದಮೇಲೆ ಏನಿದೆ ನೋಡ್ರಿ, ಜಸ್ಟಿಸ್. ನೀವು ಯಾವ ಥರದ ಪ್ರಯತ್ನಗಳನ್ನು ಇನ್ನು ಮ್ಯಾಲೆ ಬರೋಕೆ ನೀವು ಹಾಕ್ತಿರಲ್ಲ, ಅದಕ್ಕೆ ಜಸ್ಟಿಸ್ ನಿಜವಾಗ್ಲೂ ಸರ್ವ್ ಆಗ್ತೈತಿ. ಇಲ್ಲಿ 2 ಮೇಜರ್ ಕಾರ್ಡ್ಸ್ ಅಂತಂತಂದರೆ ಒಂದು ಥರ್ಡ್ ಪಾರ್ಟಿ ಜೊತೆ ಮಾತಾಡಬೇಕು, ಇನ್ನೊಂದು ಫ್ಯಾಮಿಲಿ ಕಾರ್ಡ್. ಸೊ ನನಗೆ ಅನಿಸಿದ ಮಟ್ಟಿಗೆ ನಿಮ್ಮ ಯಾರಾದರೂ ಫ್ಯಾಮಿಲಿ ಒಳಗನ ಯಾರಾದರೂ ಒಬ್ಬರು ಫಾದರ್ಲಿ ಫಿಗರ್ ಯಾರಾದರೂ ಅಂಥವ್ರೇನೋ ಬೆಟ್ಟ ಆಗ್ಬೋದು, ನಿಮಗೆ ಸಿಗ್ಬೋದು ಮತ್ತು ನಿಮಗೆ ಹೆಲ್ಪ್ ಮಾಡಬಹುದು. ಸೊ ನೀವು ಅವರ ಕಡೆಯಿಂದ ಹೆಲ್ಪ್ ತೊಗೊಳಕ್ಕೆ ಪ್ರಯತ್ನ ಪಡ್ರಿ. ಸೊ ಎಷ್ಟಾಗ್ತೈತಿ ಅಷ್ಟು ಧೈರ್ಯದಿಂದ ಮಾತಾಡೋದು ಉತ್ತಮ.
ಓಕೆ, ರಿಯಾಲಿಟಿ, ಆನೆಸ್ಟಿ ಆ್ಯಂಡ್ ಸೆಲ್ಫ್ ಲವ್. ಸಿ ದಿಸ್ ಇಸ್ ಆ್ಯಕ್ಚುಲಿ ಸೆಲ್ಫ್ ಲವ್ ಆಗಬೇಕಾಗಿತ್ತು. ಈಗ ಹೆಂಗೈತಿ ಅಂತಂದ್ರೆ ಲೈಫ್ದೊಳಗೆ ಏನೇನೋ ಆಗಿರ್ತದೆ, ಅದನ್ನೆಲ್ಲ ಯಾವಾಗರೇ ಒಮ್ಮೆ ಅದನ್ನು ಬಿಟ್ಟು ನಾವು ಮುಂದೆ ದಾಟಬೇಕು. ಬಟ್ ಇಲ್ಲಿ ಹೆಂಗೈತಿ ಅಂದರೆ ಇಲ್ಲಿ ಸೆಲ್ಫ್ ಲವ್ ಇಲ್ಲ. ಅಂದ್ರೆ ನಮಗೆ ಒಂದು ಅಪಾರ್ಚುನಿಟಿ ಸಿಗಾಕತ್ತೈತಿ, ನಮ್ಮ ಹತ್ರ ಇಷ್ಟೆಲ್ಲ ಐತಿ, ಇದ್ರ ಬದಲಾಗಿ ಒಂದು ಚೂರು ಅರಿವಿಲ್ಲ, ಅಂದ್ರೆ ಅವೇರ್ನೆಸ್ ಒಂದು ಚೂರು ಇಲ್ಲ. ದ ಫಸ್ಟ್ ಸ್ಟೆಪ್ ಈಸ್ ಅವೇರ್ನೆಸ್, ದ ಸೆಕೆಂಡ್ ಈಸ್ ಎಕ್ಸೆಪ್ಟೆನ್ಸ್. ಯು ಆರ್ ನಾಟ್ ಎಕ್ಸೆಪ್ಟಿಂಗ್ ಹೌದು ನನ್ನ ಕಡೆಯಿಂದ ತಪ್ಪಾಗೈತಿ, ಇನ್ಮೇಲೆ ನಾವು ಎರಡನೇ ಸರ್ತಿ ಇನ್ನೊಮ್ಮೆ ನಾನು ಅದ್ರ ಮೇಲೆ ಟ್ರೈ ಮಾಡಬೇಕು ಅಂತಂದು ಹೇಳಿ. ಈಗ ಐಸೋಲೇಷನ್ದಾಗಿರ್ಬೋದು, ಡಿಪ್ರೆಷನ್ದಾಗಿರ್ಬೋದು, ಅದನ್ನೆಲ್ಲ ಬಿಟ್ಟುಬಿಡ್ರಿ. ಅದನ್ನೆಲ್ಲ ಬಿಡ್ರಿ. ಜೋ ರಿಯಾಲಿಟಿ ಹೇನ ಉಸ್ಕೋ ಮಾನೋ. ಏನು ರಿಯಾಲಿಟಿ ಐತಿ ಅದನ್ನು ಸರಿ ಹೆಂಗೆ ನೋಡ್ರಿ. ಓಕೆ, ಸಿ ಬ್ಯಾಟಲ್ ವಿದಿನ್. ದ ಗ್ರೇಟೆಸ್ಟ್ ವಾರ್ ಯು ವೇಜ್ ಈಸ್ ಅಗೇನ್ಸ್ಟ್ ಯುವರ್ ಸೆಲ್ಫ್. ಇನ್ನರ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಎದ್ರೊಳಗೈತಿ ಅಂತಂತಂದ್ರೆ ಥರ್ಡ್ ಪಾರ್ಟಿ ಒಳಗೈತಿ. ನೀವು ಅವ್ರನ್ನ ಮೀಟ್ ಆಗಬೇಕಷ್ಟೆ. ಸಿ ಎಕ್ಸ್ಪ್ಲೋರ್ ಫೀಲಿಂಗ್ಸ್, ಅಥೆಂಟಿಕ್ ಕ್ಲೋಜರ್ ಆ್ಯಂಡ್ ಪೀಸ್. ಈಗ ಅನ್ರಿಸಾಲ್ವ್ಡ್ ಇಮೋಷನ್ಸ್ ನಿಮ್ಮ ಏನದಾವಲ್ಲ, ಅದಕ್ಕೆ ಸೊಲ್ಯೂಷನ್ ನೀವೇ ಹುಡ್ಕಾಡ್ಕೊಂಡು ನೀವೇ ಹೊರಗೆ ಬರ್ಬೇಕು. ಯಾಕಂತಂದ್ರೆ ಇದು ಫಸ್ಟ್ ಕಾರ್ಡನ್ನು ಏನು ಹೇಳ್ತೈತಿ ಅಂತಂದ್ರೆ ಪೂರ್ತಿ ಎನರ್ಜಿ ಈಗ ಸದ್ಯ ಡ್ರೈನ್ ಆಗೈತಿ ಈಗ ನಿಮ್ಮದು. ಆದರೆ ಹೆಂಗೈತಿ ಅಂತಂದ್ರೆ ಒಂಚೂರು ಅವೇರ್ನೆಸ್ ಬೇಕು. ಸ್ವಲ್ಪ ಸುತ್ತಮುತ್ತ ನೋಡ್ರಿ ಏನು ಆಗಾಕತ್ತೈತಿ ಅಂತಂದು ಹೇಳಿ. ಇದು ಹೆಂಗೈತಿ ಅಂತಂದ್ರೆ ತನ್ನ ಒಳಗೆ ತಾನೇ ಇರೋದನ್ನು ತೋರಿಸ್ತೈತಿ ಇದು. ಸೊ ಇದರಿಂದ ಈ ಸೈಕಲ್ದಿಂದ ನೀವು ಹೊರಗೆ ಬರಕ್ಕೆ ನೋಡ್ರಿ. ನೀವು ಎಷ್ಟೇ ಹೊರಗೆ ಬರ್ತೇನೆ ಅಂತಂತಂದ್ರು ಇದು ಡೆವಿಲ್ ಕಾರ್ಡ್ ಐತಲ್ಲ, ಇದು ಡೆವಿಲ್ ಹೇಳ್ತಿರ್ತೈತಿ. ಇದು ಡೆವಿಲಿನ ಕೆಲಸ ಏನು ಅಂತಂತಂದ್ರೆ ಬರೀ ನೆಗೆಟಿವ್ ಎನರ್ಜಿ ಉತ್ಪನ್ನ ಮಾಡೋದು ಅಷ್ಟೇ. ನೆಗೆಟಿವ್ ಎನರ್ಜಿ ಹುಟ್ಟಾಗ್ತಿರ್ತೈತೆ ಅದು. ಸೊ ನಿಮ್ಮಷ್ಟಕ್ಕೆ ನೀವೇ ಸ್ವಲ್ಪ ಅವೇರ್ನೆಸ್ ತಂದುಕೊಂಡು ಏನಂತಾರೆ ಈ ಸರ್ಕಲಿಂದ ಹೊರಗೆ ಬರಕ್ಕೆ ನೋಡ್ರಿ. ಈ ಸರ್ಕಲಿಂದ ಹೊರಗೆ ಬಂದ್ರಿ ಅಂತಂದ್ರೆ ನಿಮಗೆ ಹೆಲ್ಪ್ ಸಿಗ್ತೈತಿ. ಆಮೇಲೆ ನಿಮ್ಮ ಪ್ರಯಾಣ ಸಕ್ಸಸ್ ತಡೆಗೆ. ಓಕೆ, ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್. ಇನ್ ಕೇಸ್ ರೀಡಿಂಗ್ ಲೈಕ್ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.